ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ ಒಂದು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ. ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಅದು ಯಾವುದು ಅಂತ ಹೇಳಿದ್ರೆ ಅದುವೇ ಗೌಡರ ಮನೆ ಶೈಲಿಯ ಒಂದು ಚಿಕನ್ ಪುಲಾವ್. ಖಾರ ಖಾರ ಟೇಸ್ಟಿ ಸೂಪರ್ ಆಗಿರುತ್ತೆ. ಬಾಡೂಟ, ಅದು ನಮ್ಮ ಕರ್ನಾಟಕದ ಬಾಡೂಟ ಅಂತ ಹೇಳಿದ್ರೆ ಮಾಡಿಸಿರ್ತಕ್ಕಂಥದ್ದು. ಅದು ಗೌಡ್ರ ಮನೆ ಬಿರಿಯಾನಿ, ಗೌಡ್ರ ಮನೆ ಪಲಾವ್ ಅಂತ ಹೇಳಿದ್ರೆ ಸೂಪರ್ ಆಗಿರುತ್ತೆ. ಹಾಗಾದ್ರೆ ಇನ್ಯಾವುದೋ ತಡ ಮಾಡಿದಿರಾ, ನಡೀರಿ ಒಂದು ಅದ್ಭುತವಾದ ರೆಸಿಪಿ ಯಾವ ರೀತಿ ಮಾಡ್ಬೇಕು ಅಂತ ನೋಡುವ. ನೀವು ಇಲ್ಲಿ ನೋಡ್ತಿರ್ಬೋದು, ಸುಮಾರು ನಾನು 1 kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ. ಚಿಕನ್ ಎಲ್ಲ ನಾನು ಈ ರೀತಿ ದಪ್ಪ ಪೀಸಸ್ ಮಿನಿಮಮ್ ಅಂದ್ರೆ ಒಂದು 50 ಗ್ರಾಮ್ ಇರೋ ರೀತಿ ನಾನು ಇದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಚೆನ್ನಾಗಿ ಒಂದು 2 ರಿಂದ 3 ಸತಿ ನೀರಲ್ಲಿ ತೊಳೆದ್ಬಿಟ್ಟು ನಾನು ಇದನ್ನ ಪಕ್ಕಕ್ಕೆ ಇಟ್ಕೊಳ್ತೇನೆ. ನಾನು ಯಾವ ತರ ಅಕ್ಕಿ ಯೂಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ನೀವು ಇಲ್ಲಿ ನೋಡಬಹುದು, ನಾನಿಲ್ಲಿ ಬುಲೆಟ್ ರೈಸ್ ಅನ್ನ ಯೂಸ್ ಮಾಡಿದ್ದೀನಿ. ನೀವು ಇದನ್ನ ಬೇಕಾದ್ರೆ ಜೀರಾ ರೈಸ್ ಬೇಕಾದ್ರೆ ಯೂಸ್ ಮಾಡಬಹುದು. ನಾನಿಲ್ಲಿ ಬುಲೆಟ್ ರೈಸ್ ಅನ್ನ ಯೂಸ್ ಮಾಡಿದ್ದೀನಿ. ಎಷ್ಟು ಅಂತ ಹೇಳಿದ್ರೆ 1 kg ಚಿಕನ್ ಇದೆ. ಸೊ ಹಾಗಾಗಿ ನಾನು 1 kg ಅಕ್ಕಿಯನ್ನ ನಾನಿಲ್ಲಿ ಬಳಸಿದ್ದೀನಿ. ಸೊ ಇದನ್ನ ಅಷ್ಟೇ ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ಒಂದು 20 ನಿಮಿಷಗಳ ಕಾಲ ಈ ಅಕ್ಕಿನ ನೆನೆಸ್ಲಿಕ್ಕೆ ಬಿಡುವ. ಮಿತ್ರ, ನಾನಿಲ್ಲಿ ಒಂದು ಬಿರಿಯಾನಿ ಪಾಟ್ ಅನ್ನ ತಗೊಂಡಿದ್ದೀನಿ. ಪಾಟ್ ಸಹ ಚಂದ ಬಿಸಿ ಆಗಿದೆ. ಇದರಲ್ಲಿ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ನಾನು ಎಣ್ಣೆ ಹಾಕೊಳ್ತೀನಿ. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಹೋಲ್ ಗರಂ ಮಸಾಲೆಗಳು. ನೀವು ಇಲ್ಲಿ ನೋಡಬಹುದು, ಒಂದು 7-8 ಹಸಿರು ಏಲಕ್ಕಿ, 2 ಕಪ್ಪು ಏಲಕ್ಕಿ, ಒಂದೇ ಒಂದು ಸ್ಟಾರ್ ಹೂವ, ಒಂದು 8 ರಿಂದ 10 ಲವಂಗ, 3 ಮರಾಠಿ ಮೊಗ್ಗು, ಒಂದು 2 ಚಿಟಿಕೆ ಅಷ್ಟು ಕಲ್ಲು ಹೂವ, ಒಂದು 2 ಇಂಚ್ ಅಷ್ಟು ಚಕ್ಕೆ. ಸೊ ಇವನ್ನೆಲ್ಲನೂ ನಾನು ಇದರಲ್ಲಿ ಹಾಕೊಂಡ್ಬಿಡ್ತೇನೆ. 1 ಟೀ ಸ್ಪೂನ್ ಅಷ್ಟು ಶಾಹಿ ಜೀರಾ, ಒಂದು 10 ಜಜ್ಜಿರ್ತಕ್ಕಂಥ ಬೆಳ್ಳುಳ್ಳಿ, ಕಸ್ತೂರಿ ಮೇಥಿ ಒಂದು 2 ಚಿಟಿಕೆ ಅಷ್ಟು. ಈಗ ಇದನ್ನ ಜಸ್ಟ್ ಎಣ್ಣೆಯಲ್ಲಿ ಹುರಿಯುವ. ಏನಕ್ಕೆ ಅಂತ ಹೇಳಿದ್ರೆ ಅಲ್ಲಿ ಇರ್ತಕ್ಕಂಥ ಫ್ಲೇವರ್ಸ್ ಎಲ್ಲ ಹೊರಗೆ ಬರಬೇಕು. ಆ ಕಾರಣಕ್ಕೆ ಇದರಲ್ಲಿ ಸುಮಾರು ಒಂದು 100 ಗ್ರಾಮ್ ಅಷ್ಟು ಈ ತರ ಸಣ್ಣದಕ್ಕೆ ಹಚ್ಚಿರ್ತಕ್ಕಂಥ ಈರುಳ್ಳಿಯನ್ನ ಹಾಕೊಳ್ತೇನೆ. ಈಗ ಯಾವುದೇ ಬಿರಿಯಾನಿಯಲ್ಲಿ ಮಾಡಿದ ಹಾಗೆ ಈ ಈರುಳ್ಳಿ ಸಹ ಅಷ್ಟೇ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗ್ಬೇಕು. ಇಷ್ಟು ಗೋಲ್ಡನ್ ಬ್ರೌನ್ ಆಗ್ಬೇಕು ಅಂತ ಹೇಳಿದ್ರೆ ಸರಿ ಸುಮಾರು ಗೊತ್ತಲ್ವಾ, ಒಂದು 4 ರಿಂದ 5 ನಿಮಿಷ ಆದ್ರೂ ಬೇಕಾಗುತ್ತೆ ಆನೆ ಹೈ ಫ್ಲೇಮ್. ಸ್ನೇಹಿತರೆ, ನೀವು ನೋಡ್ತಿರ್ಬೋದು, ಈರುಳ್ಳಿ ಅಂತಕ್ಕಂಥದ್ದು ಇಷ್ಟು ಫ್ರೈ ಆಗಿದೆ. ಇನ್ನೇನು ಇದು ರೆಡ್ ಟರ್ನ್ ಆಗ್ಬಿಡ್ಬೇಕು ಅಂತ ಟೈಮಲ್ಲಿ ನಾವು ಇಲ್ಲಿ ಕಟ್ ಮಾಡಿ ಫ್ರೆಶ್ ಆಗಿ ತೊಳೆದಿಟ್ಕೊಂಡಿದ್ವಲ್ಲ ಈ ಒಂದು ಚಿಕನ್ ಹಾಕೊಂಡ್ಬಿಡ್ತಾನೆ. ಇದರಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ 1 ರಿಂದ 1.5 ಟೇಬಲ್ ಸ್ಪೂನ್ ಅಷ್ಟು. ಸೊ ಈಗ ಇದನ್ನೆಲ್ಲ ಮಿಕ್ಸ್ ಮಾಡುವ. ಮಿತ್ರ, ನೀವು ಇಲ್ಲಿ ನೋಡ್ತಿರ್ಬೋದು, ಈ ಚಿಕನ್ ಎಲ್ಲ ಕ್ಲೀನ್ ಆಗಿ ಸ್ವಲ್ಪ ಫ್ರೈ ಆಗಿದೆ. ಆನಿಯನ್ಸು ಮತ್ತೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿನ ಹಸಿ ವಾಸನೆ ಸಹ ಹೋಗಿದೆ. ನೀವು ನೋಡ್ತಿರ್ಬೋದು ಎಲ್ಲಿವರೆಗೂ ಇದು ಚಿಕನ್ ಕುಕ್ ಆಗಿದೆ ಅಂದ್ಬಿಟ್ಟು. ಇದರಲ್ಲಿ ಈಗ ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ, ಒಂದು 2 ಮೀಡಿಯಂ ಸೈಜಿನ ಟೊಮೆಟೊ ಅನ್ನ, ಇದು ಹುಳಿ ಇಲ್ಲ ಟೊಮೆಟೊ ಇದು, ಸೊ ಹಾಗಾಗಿ ಇದು 2 ಮೀಡಿಯಂ ಸೈಜ್ ಟೊಮೆಟೊನ ಹಾಕೊಳ್ತೇನೆ. ಹಸಿಮೆಣಸಿನಕಾಯಿ ಒಂದು 4. ಇವೆಲ್ಲನೂ ಹಾಕ್ಬಿಟ್ಟು ಈಗ ಇದನ್ನ ಟೊಮೆಟೊ ಏನಿದೆ ಇದೆಲ್ಲ ಸ್ವಲ್ಪ ಮೆತ್ತಗೆ ಹಾಕ್ಬೇಕು. ಅಲ್ಲಿವರೆಗೂ ಇದನ್ನ ಹುರಿಯುವ. ಹೆಚ್ಚು ಕಮ್ಮಿ ಒಂದು 3 ನಿಮಿಷ ಆದ್ರೂ ಬೇಕೇ ಬೇಕು. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಿರ್ಬೋದು, ಆಯಿಲ್ ಎಲ್ಲ ಮೇಲೆ ತೇಲ್ತಾ ಇದೆ. ಚಿಕನ್ ಮತ್ತೆ ಈ ಟೊಮೆಟೊ ಸಹ ಸಾಫ್ಟ್ ಆಗಿದೆ. ನೋಡ್ತಿರ್ಬೋದು ನೀವು. ಇಷ್ಟು ಆಗಕ್ಕಿಲ್ಲ. ನಾವು ಮೊದಲನೇದಾಗಿ 1 ಟೀ ಸ್ಪೂನ್ ಅಷ್ಟು ಖಾರದ ಪುಡಿ, 1 ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ, ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲಾ ಪೌಡರ್, ಇಲ್ಲ ಅಂತ ಹೇಳಿದ್ರೆ ಬಿರಿಯಾನಿ ಪೌಡರ್ ಆದ್ರೂ ಯೂಸ್ ಮಾಡಬಹುದು. ಕೊತ್ತಂಬರಿ ಸೊಪ್ಪು ಒಂದು 1/4 ಕಟ್ಟಿನಷ್ಟು, ಫ್ರೆಶ್ ಪುದೀನ ಒಂದು ಅರ್ಧ ಕಟ್ಟಿನಷ್ಟು, ನಿಂಬೆ ಹಣ್ಣು 1. ಈಗ ಇವನ್ನೆಲ್ಲನೂ ಹಾಕಿ ಒಮ್ಮೆ ಇದನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ನೋಡ್ತಿರಲ್ಲ ಸ್ನೇಹಿತರೆ ಯಾವ ಲೆವೆಲ್ ಇದೆ ಕಲರ್ ಬಂದಿದೆ ಅಂದ್ಬಿಟ್ಟು ಜಸ್ಟ್ ಒಂದೇ ಒಂದು ಟೀ ಸ್ಪೂನ್ ಅಷ್ಟು ಅಚ್ಕರ್ ಪುಡಿ ಹಾಕಿರೋದು. ಕಲರ್ ನೋಡಿ ಏನು ಅದ್ಭುತವಾಗಿ ಬಂದಿದೆ ಅಂದ್ಬಿಟ್ಟು. ಸ್ನೇಹಿತರೆ ನಿಮ್ಗೆ ನೆನಪಿದ್ರೆ ನಾನು ಆಗ್ಲೇ ಹೇಳಿದ್ದೆ, ನಾನು ಈ ತರ ಒಂದು ಕಪ್ಪಲ್ಲಿ 4 ಕಪ್ ಅಕ್ಕಿ ತೊಗೊಂಡಿದ್ರೆ 1 kg ಅಕ್ಕಿ ಆಗುತ್ತೆ. ಸೊ ಬೇಸಿಕ್ ರೂಲ್ ಏನಂತ ಹೇಳಿದ್ರೆ 1:2 ರೇಷಿಯೋ ಅಂತ ಹೇಳಿದ್ರೆ 4 ಕಪ್ ಅಕ್ಕಿ ಅಂತ ಹೇಳಿದ್ರೆ 8 ಕಪ್ ನೀರಾಗುತ್ತೆ. 30 ನಿಮಿಷಗಳ ಕಾಲ ನೆನೆಸಿದೀವಲ್ಲ, ಸೊ ಹಾಗಾಗಿ 1 ಕಪ್ಪನ್ನ ನಾನು ಕಮ್ಮಿ ಮಾಡಿಕೊಂಡು 7 ಕಪ್ನಷ್ಟು ಬಿಸಿ ನೀರನ್ನ ಹಾಕೊಳ್ತೀನಿ. ನೆನಪಿರ್ಲಿ, ಬಿಸಿ ನೀರು ಹಾಕ್ತಾ ಇರೋದು. ಈಗ ಇದನ್ನ ಕ್ಲೀನಾಗಿ ಮಿಕ್ಸ್ ಮಾಡುವ. ಈಗ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಈ ನೀರೇನಿದೆ ಕೊತ ಅಂತ ಕುದಿಬೇಕು. ಆ ಕುದಿಲಿಕ್ಕೆ ನಾವು ಸ್ವಲ್ಪ ಟೈಮ್ ಕೊಡುವ. ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನೀರು ಕೊತ ಅಂತ ಕುದೀತಾ ಇದೆ. ಈಗ ಬೇಕಾದ್ರೆ ನೀವು ಸೀಸನಿಂಗ್ನ ಚೆಕ್ ಮಾಡ್ಕೋಬಹುದು. ಉಪ್ಪು ಖಾರ ಬೇಕಾದ್ರೆ ಈಗ ಹಾಕೊಳ್ಳಿ. ಸೊ ನೋಡಿ, ಈಗ ನಾನು ಹೊಸ ಟೆಕ್ನಿಕ್ನ ಹೇಳ್ಕೊಡ್ತಾ ಇದ್ದೀನಿ. ಈಗ ನಾವು ನೆನೆಸಿದ್ವಲ್ಲ ಈ ಒಂದು ಅಕ್ಕಿ ಏನಿದೆ, ಈ ಅಕ್ಕಿನ ಈ ರೀತಿ ಮೇಲ್ಗಡೆ ಸೈಡಿಂದ ಹಾಕೊಂಡ್ಬಿಡಿ. ಒಮ್ಮೆ ಈ ಅಕ್ಕಿ ಹಾಕಿದ ನಂತರ ನೀವು ಮಿಕ್ಸ್ ಮಾಡುವ ಹಾಗೆ ಇಲ್ಲ. ಈಗ ಏನಿದೆ ಸುಮ್ಮನೆ ಲ್ಯಾಡಲಲ್ಲಿ ಸ್ವಲ್ಪ ಲೆವೆಲಿಂಗ್ ಮಾಡ್ಕೊಂಡ್ಬಿಡಿ, ಎಲ್ಲ ಕಡೆ ಹರಡೋ ಹಾಗೆ. ಬಟ್ ನೆನಪಿರ್ಲಿ, ಮಿಕ್ಸ್ ಮಾಡಬಾರ್ದು. ಈಗ ಇದು ಒಂದು ಬಾಯ್ಲ್ ಬರಕ್ಕೆ ಬಿಡುವ. ಸ್ನೇಹಿತರೆ ನೀವು ಇಲ್ಲಿ ನೋಡ್ತಿರ್ಬೋದು, ಸೈಡ್ಸ್ ಅಲ್ಲಿ ಎಲ್ಲ ಇವಾಗ ಬಾಯ್ಲ್ ಆಗಕ್ಕೆ ಶುರು ಆಗಿದೆ. ಈಗ ಈ ಕುಕ್ಕರ್ ಲಿಡ್ನ ನಾನು ಕ್ಲೋಸ್ ಮಾಡ್ಕೊಂಡ್ಬಿಡ್ತೇನೆ. ಲಿಡ್ನ ಮುಚ್ಚಿಬಿಟ್ಟು ಈ ಕುಕ್ಕರ್ ವೇಟರ್ನ ಹಾಕ್ಬಿಟ್ಟು ಅನ್ನ ಬೇಯಬೇಕು. ಹೆಚ್ಚು ಕಮ್ಮಿ ಈ ಕುಕ್ಕರಲ್ಲಿ 3 ವಿಜಿಲ್ಸ್ಗೆ ಅನ್ನ ಬೆಂದೋಗ್ಬಿಡುತ್ತೆ. ಸೊ ಅಲ್ಲಿವರೆಗೂ ಇದನ್ನ ಕುಕ್ ಮಾಡುವ. ಸ್ನೇಹಿತರೆ ಈಗ ಕರೆಕ್ಟಾಗಿ 3 ವಿಜಿಲ್ ಆಗಿದೆ ನೋಡಿ. ಇದು ಕರೆಕ್ಟಾಗಿ ಡೀಪ್ರೆಷರೈಸ್ ಸಹ ಆಗಿದೆ. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಇದು ಚೆನ್ನಾಗಿ ಕುಕ್ ಆದ ನಂತರ ನೀವು ತಕ್ಷಣಕ್ಕೆ ಓಪನ್ ಮಾಡಬಾರ್ದು. ಈ ಪ್ರೆಷರ್ ಎಲ್ಲ ನ್ಯಾಚುರಲ್ ಆಗಿ ಡೀಪ್ರೆಷರೈಸ್ ಆಗಿ ಬಿಡಬೇಕು. ನೋಡಿ, ಹಿಂಗೆ ತೆಗೆದ್ರು ಸಹ ಸ್ವಲ್ಪ ಕೂಡ ನಿಮಗೆ ಪ್ರೆಷರ್ ಇಲ್ಲ. ಈಗ ನಾನು ಇದನ್ನ ಓಪನ್ ಮಾಡ್ಕೊಳ್ತೇನೆ. ಇದು ಮ್ಯಾಜಿಕ್ ಅಂತ ಹೇಳಿದ್ರೆ ನೋಡಿ, ಪರ್ಫೆಕ್ಟ್ ಆಗಿ ಬೆಂದಿದೆ. ನಾನು ಆಗಲೇ ಹೇಳಿದೆ ನಿಮಗೆ ಇದನ್ನ ಮಿಕ್ಸ್ ಮಾಡಬಾರ್ದು ಅನ್ನ ಅಂದ್ಬಿಟ್ಟು. ಸೊ ಹಾಗಾಗಿ ಈ ಟೈಮಲ್ಲಿ ನಾವು ಫ್ರಮ್ ಬಾಟಮ್ ಸಾಫ್ಟ್ ಹ್ಯಾಂಡಲ್ಲಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳುವ ಒಮ್ಮೆ. ನೋಡಿ, ಎಲ್ಲೂ ಸಹ ಒಂದು ಸ್ವಲ್ಪ ತಳ ಹಿಡಿದಿಲ್ಲ, ಪರ್ಫೆಕ್ಟ್ ಆಗಿ ಬಂದಿದೆ. ಅನ್ನ ನೋಡ್ರಿ ಯಾವ ರೀತಿ ಬಂದಿದೆ ಅಂದ್ಬಿಟ್ಟು. ಈಗ ಈ ಗೌಡ್ರ ಬಿರಿಯಾನಿ ಅಥವಾ ಈ ಗೌಡ್ರ ಪಲಾವ್ ತಿನ್ನೋದಕ್ಕೆ ರೆಡಿ. ಬ್ಯೂಟಿಫುಲ್ ಆಗಿದೆ. ಆ ವಾಸನೆಗೆ ಅರ್ಧ ಯಾವಾಗ ಬಡಿಸ್ಕೊಂಡು ತಿಂತೀವೋ ಅನ್ನಿಸ್ಬಿಡುತ್ತೆ. ಅನ್ನ ಕೂಡ ಅಷ್ಟೇ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿ ಕುಕ್ ಆಗಿದೆ. ಹೇಳಕ್ಕಾಗೋದಿಲ್ಲ ಕಣ್ರಿ, ಅಷ್ಟು ಅದ್ಭುತವಾಗಿದೆ. ಕೆಲವು ರೆಸಿಪೀಸ್ನ ಹೇಳೋದಕ್ಕಾಗೋದಿಲ್ಲ, ಅದನ್ನ ಅನುಭವಿಸ್ಬೇಕಷ್ಟೇ. ಆ ಥರ ರೆಸಿಪಿಗಳಲ್ಲಿ ಇದು ಕೂಡ ಒಂದು. ನೋಡಿದ್ರಲ್ಲ ಎಷ್ಟು ಅದ್ಭುತವಾಗಿ ರೆಸಿಪಿ ಬಂದಿದೆ ಅಂದ್ಬಿಟ್ಟು. ನೋಡ್ರಿ ಆ ಟೆಕ್ಸ್ಚರ್ ನೋಡಿ, ಆ ಒಂದು ಕಲರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ಬಿಟ್ಟು. ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರು ಊರ್ತಾ ಇದೆ, ಅಷ್ಟು ಅದ್ಭುತವಾಗಿದ್ದು ಬಂದಿದೆ. ನಾ ಹೇಳಿರ್ತಕ್ಕಂಥ ವಿಧಾನದಲ್ಲಿ ಒಮ್ಮೆ ಇದನ್ನು ಮಾಡಿ ನೋಡಿ. ಖಂಡಿತ ಹೇಳ್ತೀನಿ, ನಿಮ್ಮ ಮನೆಯವರೆಲ್ಲರೂ ಈ ಒಂದು ರೆಸಿಪಿಗೆ ನೀವು ಮಾಡೋದಕ್ಕೆ ಫಿದಾ ಆಗ್ಬಿಡ್ತಾರೆ. ಅಷ್ಟು ಅದ್ಭುತವಾಗಿರುತ್ತೆ. ಹಾಗಾದ್ರೆ ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ಆಸ್ ಯೂಶುವಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗಾದ್ರೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷೇತ್ರ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.